ಎಲ್ಲರೂ ಅನ್ಬಾಕ್ಸಿಂಗ್ ಮಾಡ್ತಾರೆ. ನಾನು ಈ ಹಣ್ಣನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಒಳಗಡೆ ಅಂತ. ನೋಡಿ, ಓಹೋ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ. ಇತ್ತೀಚೆಗಷ್ಟೇ ತುಂಬ ಜನ ಸಜೆಸ್ಟ್ ಮಾಡೋದೇನೆಂದರೆ ಇದರಲ್ಲಿ ಬ್ಯಾಕ್ಟೀರಿಯಾವನ್ನು ಕಂಟ್ರೋಲ್ ಮಾಡೋಂಥ ಶಕ್ತಿ ಇರೋದ್ರಿಂದ ಕ್ಯಾನ್ಸರ್ ತಡೆಗಟ್ಟುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ತಗೊಂಡೋಗ್ಬೇಡಿ ಪ್ಲೀಸ್. ಈ ಥರ ಬೆಳಗ್ಗೆಯಿಂದ ಕಷ್ಟಪಡ್ತಾರೆ. ಇವ್ರ ಹತ್ರ ಬಂದು ವ್ಯಾಪಾರ ಮಾಡಿ. ನಮ್ಮಲ್ಲಿ ಸೀತಾಫಲ, ಲಕ್ಷ್ಮಣ ಫಲ, ಎಳ್ಳೆಕಾಯಿ, ಸೀಬೆಹಣ್ಣು, ವಾಟರ್ ಆಪಲ್ಲು, ನಾನಾ ಥರದ್ದು ಇನ್ನು ಕೊಂಡ್ಕೊಂಬರೋ ಇದಕ್ಕೇನೆ 5 ರಿಂದ 10, 15 ರೂಪಾಯಿ ಈ ಕಡೆ ವ್ಯಾಪಾರ ಮಾಡ್ತೀವಿ ಅಷ್ಟೇ. ಇಲ್ಲಿ ಇಷ್ಟೊಂದು ಕಾರ್ಗಳೆಲ್ಲ ನಿಂತಿದೆ. ಇದು ಹಾಸನದಿಂದ ನೆಲಮಂಗಲ ಹೋಗೋ ರೋಡಲ್ಲಿ ಕುದೂರ್ ಕ್ರಾಸ್ ಅಂತ ಬರುತ್ತೆ. ಕುದೂರ್ ಕ್ರಾಸಲ್ಲಿ ಒಂದು ಹಣ್ಣು ತೋರಿಸ್ತೀನಿ ನಿಮಗೆ. ಇತ್ತೀಚೆಗೆ ಈಗ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದು ಆ್ಯಕ್ಚುಲಿ ಲಕ್ಷ್ಮಣ ಫಲ ಅಂತ. ಲಕ್ಷ್ಮಣ ಫಲ ಬಂದ್ಬಿಟ್ಟು ನಿಮಗೆ ಸೀತಾಫಲ, ಆ ಒಂದು ತಳಿಲಿ ಹನುಮಂತನ ಫಲ ಅಂತ ಕೂಡ ಕರೀತಾರೆ. ಇದು ಯಾಕೆ ಫೇಮಸ್ ಆಗಿದೆ ಅಂದರೆ ಇತ್ತೀಚೆಗಷ್ಟೇ ತುಂಬ ಜನ ಸಜೆಸ್ಟ್ ಮಾಡೋದೇನೆಂದರೆ ಇದರಲ್ಲಿ ಬ್ಯಾಕ್ಟೀರಿಯಾವನ್ನು ಕಂಟ್ರೋಲ್ ಮಾಡೋಂಥ ಶಕ್ತಿ ಇರೋದ್ರಿಂದ ಕ್ಯಾನ್ಸರ್ ತಡೆಗಟ್ಟುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಏನಿದೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಿಮಗೆ ಬ್ಯಾಕ್ಟೀರಿಯಾ ತಡೆಗಟ್ಟೋದ್ರಿಂದ ಕ್ಯಾನ್ಸರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ತುಂಬ ಜನ ಹೇಳ್ತಾರೆ. ನಿಮ್ಗೊಂದೊಂದು ಸ್ವಾರಸ್ಯಕರದ ಮಾಹಿತಿ ಹೇಳ. ಮುತ್ತಪ್ಪರಯ್ಯವ್ರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿತ್ತು. ಆ ಟೈಮಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಏನಂದರೆ, ನಾನು ಲಕ್ಷ್ಮಣ ಫಲವನ್ನು ಬೆಳೆದು ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಒಂದು ರೆಡಿ ಮಾಡ್ಕೊತೀನಿ ಅಂತ ಕೂಡ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮೊಂದಿಗಿಲ್ಲ. ಆದರೆ ಅವ್ರು ಹೇಳಿದ್ದಂಥ ಒಂದು ಮಾತಿಂದ ಈ ನೋಡಿ ತುಂಬ ಜನ ಈಗ ನೋಡಿ ಈಗ ಆ ಕಡೆಯಿಂದ ನೋಡ್ಕೊಂಬನ್ನಿ ತುಂಬಾ ಮಾಡ್ತಾವ್ರೆ. ಈಗ ಹೆಲ್ತ್ ಬಗ್ಗೆ ಜನಗಳಿಗೆ ಈಗ ಒಂದು ಇದಾಗಿದೆ. ರೇಟ್ ಎಷ್ಟು ಅಂಕಲ್? ಸರ್ ಅದು 250 ರಿಂದ 400 ರೂಪಾಯಿ ಇದೆ. ಹೌದಾ? ಆಮೇಲೆ ಡೈಜೆಷನ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ನಿಮಗೆ ಲಕ್ಷ್ಮಣ ಫಲ ತುಂಬಾ ಉಪಯುಕ್ತ ಅಂತ ಕೇಳಲ್ಪಟ್ಟಿದ್ದೀವಿ. ಸೊ ಹಂಗಾಗಿ ಈಗ ಎಲ್ಲರೂ ಅನ್ಬಾಕ್ಸಿಂಗ್ ಮಾಡ್ತಾರೆ. ನಾನು ಈ ಹಣ್ಣನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಒಳಗಡೆ ಅಂತ. ಹಂಗೆ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಸೇಮ್ ಹಲಸಿನ ಹಣ್ಣು ಥರ ಹೊರಗಡೆ ಇರುತ್ತೆ, ಹಸಿರು ಭಾಗದಿಂದ ಕೂಡಿರುತ್ತೆ. ಈಗ ಇದನ್ನು ನಾನು ಓಪನ್ ಮಾಡ್ತೀನಿ. ಅಂದರೆ ಇದು 100 ರೂಪಾಯಿ ಅಂತೆ. ಸರಿ ಸುಮಾರು ಒಂದು ಅರ್ಧ kg ಬರ್ಬೋದು. ಈಗ ಓಪನ್ ಮಾಡ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಜನಗಳೇ ನೋಡಿ, ಓಹೋ ಸೇಮ್ ಒಂಥರ. ಈಗ ಇದು ನೋಡಿದೆ ಸೀತಾಫಲ ಅದರ ಅಣ್ಣ ರಾಮಫಲ, ಅದರ ಅದ್ರದ್ದು ವಂಶಸ್ತ್ರ ಇವರು. ಹಾಂ ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ. ಆಮೇಲೆ ಹೆಂಗೆ ಗೊತ್ತಾ, ಇದು ಹಲಸಿನ ಹಣ್ಣು ಮತ್ತು ಸೀತಾಫಲ ಎರಡು ಮಿಕ್ಸಿಗೆ ಹಾಕಿ ರೆಡಿ ಮಾಡಿದಾಗ ಹೆಂಗಿರುತ್ತೆ ಟೇಸ್ಟ್, ಆ ಥರ ಇರುತ್ತಿದ್ದು. ತುಂಬ ಚೆನ್ನಾಗಿದೆ. ನಾನು ಕಂಟೆಂಟ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ, ಒಂದು ಅವೇರ್ನೆಸ್ ಆಗಲಿ ಅಂತ. ಯಾರಿಗೆಲ್ಲ ರೋಗ ಲಕ್ಷಣಗಳು ಜಾಸ್ತಿ ಇದೆ, ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿಲಿ ಕಂಟ್ರೋಲ್ ಆಗಬೇಕಂದ್ರೆ ಲಕ್ಷ್ಮಣ ಫಲ ದಿ ಬೆಸ್ಟ್ ಅಂತ ಹೇಳ್ತೀನಿ. ದಯವಿಟ್ಟು ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ತಗೊಂಡೋಗ್ಬೇಡಿ ಪ್ಲೀಸ್. ಈ ಥರ ಬೆಳಗ್ಗೆಯಿಂದ ಕಷ್ಟಪಡ್ತಾರೆ. ಇವ್ರ ಹತ್ರ ಬಂದು ವ್ಯಾಪಾರ ಮಾಡಿ ಇಂಥ ರೈತರುಗಳನ್ನ ಉಳಿಸ್ಕೊಳ್ಳೋಣ. ಯಾಕಂದರೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಸರಿ ಸುಮಾರು ನೂರಾರು ಅಂಗಡಿಗಳು ಇಟ್ಕೊಂಡವ್ರೆ. ಇವ್ರಿಗೆ ಇದು ಬಿಟ್ಟರೆ ಬೇರೆ ಜೀವನ ಇರೋಲ್ಲ. ಹೊರಗಡೆ ಮಾಲಲ್ಲೆಲ್ಲ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ. ಇಂಥರ ಹತ್ರ ಬಂದು ನೇರವಾಗಿ ತೊಗೊಳ್ಳಿ. ಲಕ್ಷ್ಮಣ ಫಲ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗಲಿ. ನಿಮ್ಗಿನ್ನೂ ಏನು ಗೊತ್ತು ಇದ್ರ ಬಗ್ಗೆ, ಲಕ್ಷ್ಮಣ ಫಲದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾರಾದರೂ ಇದರಿಂದ ಕ್ಯೂರ್ ಆಗಿರೋರು ಕ್ಯಾನ್ಸರು ಕಮೆಂಟ್ ಹಾಕಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸು. ಯಾರೆಲ್ಲ ಮುಂದಕ್ಕೆ ನೋಡ್ತೀರೋ ಅವ್ರಿಗೂ ಕೂಡ ಥ್ಯಾಂಕ್ಸು. ಶೇರ್ ಮಾಡಿ. ತಿಂತ ನಾರಿನಂಶ ಜಾಸ್ತಿ. ಬೂಮರ್ ಇದೆ ಗೊತ್ತಾ, ಸೇಮ್ ಬೂಮರ್ ಥರನೇ ಆಗುತ್ತಿದ್ದು. ತುಂಬ ನಾರು ಹುಳಿ ಜಾಸ್ತಿ, ಹೆಚ್ಚು ತಿನ್ನೋಕ್ಕಾಗಲ್ಲ. ಮುಖ ಹಾಕಿ ಹೊಡೆದಂಗೆ ಆಗುತ್ತೆ. ಇದು ಸ್ವೀಟ್ ತಿಂದಾಗ ಜಾಸ್ತಿ ಸ್ವೀಟ್ ತಿಂದಾಗ ಮುಖ ಹೆಂಗಾಗುತ್ತಾ ಆ ಥರ ಆಗುತ್ತೆ. ಇದು ನಿಯಮಿತವಾಗಿ ತಿನ್ನಬೇಕು, ಅದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಗಂಗನ್ಮಯ್ಯ ಅಂದ್ಬಿಟ್ಟು. ಓಕೆ, ಏನೇನು ಐಟಮ್ ಸಿಗ್ತಾವೆ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಸೀತಾಫಲ, ಲಕ್ಷ್ಮಣ ಫಲ, ಎಳ್ಳೆಕಾಯಿ, ಸೀಬೆಹಣ್ಣು, ವಾಟರ್ ಆಪಲ್ಲು, ನಾನಾ ಥರದ್ದು ಇನ್ನು ಆರೋಗ್ಯಕ್ಕೆ ಬೇಕಾದಂಥದ್ದು ಇರುತ್ತೆ. ಇದೇನು ಬಾಳೆದಿಂಡು ಏನೆಲ್ಲ ಮಾಡ್ತಾರೆ? ಅದು ಪಲ್ಯ ಮಾಡ್ತಾರೆ ಸರ್. ಅದ್ರಾಗೆ ಅಂದ್ಬಿಟ್ಟು ಪಲ್ಯ ಮಾಡ್ತಾರೆ, ಸಾಂಬಾರ್ಗೆ ಹಾಕ್ತಾರೆ. ಎಲ್ಲ ಥರದ್ದು ಇಲ್ಲೇ ನಾವು ಅಕ್ಕಪಕ್ಕ. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಇವರು ಅನ್ಅಫಿಷಿಯಲ್ ಡಾಕ್ಟರ್ ಇದ್ದಂಗೆ. ಬೇಕಾದನ್ನೆಲ್ಲ ನ್ಯಾಚುರಲ್ ವೇನಲ್ಲಿ ಬೆಳೆದೆಲ್ಲ ತಂದಿಟ್ಟಿದ್ದಾರೆ, ತರಕಾರಿ ಅವು ಇವೆಲ್ಲ. ನೀವು ಹೇಳಿ, ಇಲ್ಲಿ ಇದು ಅಡ್ರೆಸ್ ಹೇಳಿ. ಇದು ಮರೂರು ಹ್ಯಾಂಡ್ ಪೋಸ್ಟ್ ಅಂದ್ಬಿಟ್ಟು ನಮ್ಮದು ಇಲ್ಲೇ ಪಕ್ಕದಲ್ಲೇ ಹಳ್ಳಿ ತಿಗಡ್ರಪಳ್ಳಿ ಅಂತ ಹೇಳ್ಬಿಟ್ಟು ನಮ್ಮೂರ ಹೆಸರು. ನಾವೆಲ್ಲ ಇಲ್ಲಿ ಅಕ್ಕಪಕ್ಕ ರೈತರು ಎಲ್ಲಿ ಬೆಳೆದಿರ್ತಾರೋ ರೈತರ ಹತ್ರ ಕೊಂಡ್ಕೊಂಬಂದು ಇವು ವ್ಯಾಪಾರ ಮಾಡ್ತಾ ಇರ್ತೀವಿ. ನೀವು ಬೆಳಿತೀರಾ? ನಾವು ಬೆಳಿತೀವಿ, ಕೆಲವೊಂದು ಬೆಳೀತಾ ಇರ್ತೀವಿ. ಇವೆಲ್ಲ ಸಿಗ್ತಾವ? ಎಲ್ಲ ಸಿಗುತ್ತೆ ಇಲ್ಲೇ ಹಳ್ಳಿಲಿ. ನಿಮ್ಮ ಫೋನ್ ನಂಬರ್ ಹೇಳಿ. 9686765527. ಓಕೆ, ನೋಡಿ ಇಲ್ಲಿ ಏನೇನು ಬೇಕು ನಿಮಗೆ ನ್ಯಾಚುರಲ್ ತರಕಾರಿ, ಈ ನಂಬರ್ ಕೊಟ್ಟಿರ್ತಾರೆ, ಅವರಿಗೆ ಕಾಲ್ ಮಾಡಿ.
ಬರೀ 10 ರೂಪಾಯಿ ಅಷ್ಟೇ ಉಳಿಯೋದು ನಮಗೆ, 110 ರೂಪಾಯಿ ನನಗೆ ಬಿದ್ದದೆ. ಐತೆ ಸ್ಕೇಲ್ ಇಲ್ಲ, ಐತೆ ಇಕ್ತೀನಿ. ಇರಲಿ 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 ಇರಲಿ. ಇನ್ನೊಂದು ಕೊಡಿ ಸರ್. ಅಂತಾರೆ ಜಾಸ್ತಿನೂ ಇಲ್ಲ ನಮ್ಮ ಹತ್ರ, ರೈಟು ಕಮ್ಮಿನೂ ಇಲ್ಲ, ಮೀಡಿಯಮಲ್ಲಿ ನಮ್ಮದು ಏನು ಒಂದು 5 ರಿಂದ 10 ರೂಪಾಯಿ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ ನಾವು ಇಲ್ಲಿ. ರೈತರ ಹತ್ರ ಕೊಂಡ್ಕೊಂಬರೋ ಇದಕ್ಕೇ 5 ರಿಂದ 10, 15 ರೂಪಾಯಿ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ ಅಷ್ಟೇ. ಡೈಲಿ ಇರುತ್ತೆ ಸರ್, ಪ್ರತಿ ದಿವಸ ಸಿಗುತ್ತೆ, ಶನಿವಾರ ಭಾನುವಾರ ಜಾಸ್ತಿ.